ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 6ನೇ ಶ್ಲೋಕ. ಈ ಶ್ಲೋಕದಲ್ಲಿ ಭಗವಂತನ ಸೃಷ್ಟಿ ಸಾಮರ್ಥ್ಯ ಮತ್ತು ಅವನ ಗಾತ್ರವನ್ನು ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿ 9 ನಾಮಗಳಿವೆ. ನಾಮ 46ರಿಂದ 54ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 6. ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನುಸ್ತಸ್ಥಾವಿಸ್ತಸ್ಥಾವಿರೋ ಧ್ರುವ. ಪದಗಳ ಅರ್ಥ: ಅಪ್ರಮೇಯ, ಇವನನ್ನು ಪ್ರತ್ಯಕ್ಷ ನೋಡುವುದು ಅಥವಾ ಅನುಮಾನ ಊಹಿಸುವುದು ಮುಂತಾದ ಪ್ರಮಾಣಗಳಿಂದ ಅಳೆಯಲು ಸಾಧ್ಯವಿಲ್ಲ. ಅವನು ತರ್ಕಕ್ಕೆ ನಿಲುಕದವನು. ಋಷಿಕೇಶ, ಋಷಿಕ, ಇಂದ್ರಿಯಗಳು, ಈಶ, ಒಡೆಯ. ನಮ್ಮ ಕಣ್ಣು, ಕಿವಿ, ಮನಸ್ಸು ಮುಂತಾದ ಇಂದ್ರಿಯಗಳನ್ನು ನಿಯಂತ್ರಿಸುವವನು. ಅರ್ಜುನನ ಸಾರಥಿಯಾಗಿ ಕೃಷ್ಣ ಕುದುರೆಗಳ ಲಗಾಮು ಹಿಡಿದಿದ್ದ. ಕುದುರೆಗಳೇ ಇಂದ್ರಿಯಗಳು, ಅವೇ ಋಷಿಕೇಶ. ಪದ್ಮನಾಭ, ತನ್ನ ನಾಭಿಯಲ್ಲಿ ಒಕ್ಕಳಲ್ಲಿ ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಆಸನವಾದ ಪದ್ಮವನ್ನು ಕಮಲವನ್ನು ಹೊಂದಿರುವವನು. ಅಮರ ಪ್ರಭು, ಅಮರ, ಸಾವಿಲ್ಲದವನು. ಪ್ರಭು, ಒಡೆಯ. ಇಂದ್ರ ಮುಂತಾದ ದೇವತೆಗಳಿಗೂ ಇವನೇ ಒಡೆಯ. ವಿಶ್ವಕರ್ಮ, ವಿಚಿತ್ರವಾದ ಮತ್ತು ಅದ್ಭುತವಾದ ಈ ವಿಶ್ವವನ್ನು ರಚಿಸಿದ ಮಹಾನ್ ಶಿಲ್ಪಿ. ಮನುಹು, ಮನೆ, ಆಲೋಚನೆ. ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಮಾಡುವವನು ಅಥವಾ ಮನುಷ್ಯ ಕುಲದ ಮೂಲ ಪುರುಷ. ತ್ವಷ್ಟ, ಜೀವಿಗಳ ರೂಪಗಳನ್ನು ಕೆತ್ತುವವನು. ಯಾರು ಹೇಗೆ ಕಾಣಬೇಕು, ಮನುಷ್ಯ, ಪ್ರಾಣಿ, ಪಕ್ಷಿ ಹೀಗೆ ಆಕಾರ ಕೊಡುವವನು. ಸ್ಥವಿಷ್ಟ, ಅತ್ಯಂತ ಸ್ಥೂಲವಾದವನು, ದೊಡ್ಡವನು. ಈ ಬ್ರಹ್ಮಾಂಡವೇ ಅವನ ಶರೀರ. ಸ್ಥವಿರೋ ಧ್ರುವ, ಸ್ಥವಿರ, ಬಹಳ ಹಳೆಯುವನು. ಧ್ರುವ, ಅಚಲ, ಬದಲಾವಣೆ ಇಲ್ಲದವನು. ಎಷ್ಟೇ ಕಾಲ ಕಳೆದರೂ ಅವನನ್ನು ಯಾವ ಬದಲಾವಣೆಯೂ ಕಾಣುವುದಿಲ್ಲ. ಶ್ಲೋಕದ ಭಾವಾರ್ಥ: ಪ್ರಮಾಣಗಳಿಂದ ಅಳತೆಗಳಿಂದ ತಿಳಿಯಲಾಗದವನು, ಇಂದ್ರಿಯಗಳಿಗೆ ಒಡೆಯನಾದವನು, ನಾಭಿಯಲ್ಲಿ ಕಮಲವನ್ನು ಹೊಂದಿರುವವನು, ದೇವತೆಗಳ ಪ್ರಭು, ಈ ವಿಶ್ವವನ್ನೇ ನಿರ್ಮಿಸಿದ ವಿಶ್ವಕರ್ಮನು, ಮಂತ್ರದಶ್ವರನಾದ ಮನುವು, ರೂಪಗಳನ್ನು ಕೆತ್ತಿದವನು, ಎಲ್ಲಕ್ಕಿಂತ ದೊಡ್ಡದಾದ ಆಕಾರ ಉಳ್ಳವನು ಮತ್ತು ಅನಾದಿ ಕಾಲದಿಂದಲೂ ಸ್ಥಿರವಾಗಿರುವವನು ಆ ಪರಮಾತ್ಮ. ಧನ್ಯವಾದಗಳು.